ಮಾಡ್ಕೊಂಡು ಸೀರಿಯಲ್ ಇಂದ ದುಡ್ಡು ಮಾಡದೆ ಅಂತನ್ನೋರು ನಾಯಕ ನಟರಾಗಿದ್ರೆ ಮಾತ್ರ ಸಾಧ್ಯ ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ನಾಯಕ ನಟರಿಗೆ ಅವ್ರಿಗೆ ಅವ್ರದೇ ಆದಂತ ಒಂದು ಪೇಮೆಂಟ್ ಮೋಡ್ ಇರುತ್ತೆ, ಡಬಲ್ ಡಿಜಿಟ್. ಸೊ ಏನಾಗುತ್ತೆ, ನಂಬರ್ ಆಫ್ ಡೇಸ್ ಶೂಟ್ ಜಾಸ್ತಿ ಇರುತ್ತೆ. ನೀವು ಪರ್ ಡೇ ತಗೊಳ್ಳೋದು ಪೇಮೆಂಟ್ ಆರ್ಟಿಸ್ಟ್ ಆಗಿ. ನಿಮಗೆ ಲಮ್ಸಮ್ ಅಮೌಂಟ್ ಅಂತ ಯಾರು ಕೊಡಲ್ಲ. 10 ದಿನ ಮಾಡಿದ್ರೆ 10 ದಿನದ ಪೇಮೆಂಟ್ ನಿಮಗೆ ಕೊಡೋದು ತಿಂಗಳಲ್ಲಿ. 20 ದಿನ ಮಾಡಿದ್ರೆ 20 ದಿನದ ಪೇಮೆಂಟೇ ಕೊಡೋದು. 21 ದಿನದ್ದು ಅಥವಾ 25 ದಿನದ್ದು ಯಾರು ಕೊಡಲ್ಲ. ಸೊ ನೀವು ಎಷ್ಟು ದಿನದ ಕೆಲಸ ಮಾಡಿದ್ರೆ ಅಷ್ಟಾನೇ ಬರುತ್ತೆ. ಅದೇ ಸೆಕೆಂಡ್ ಲೀಡ್, ಥರ್ಡ್ ಲೀಡ್ ಅಥವಾ ನಾರ್ಮಲ್ ಆರ್ಟಿಸ್ಟ್, ಒನ್ ಡೇ ಆರ್ಟಿಸ್ಟ್, ಈ ತರದೆಲ್ಲ ಅವ್ರವ್ರದೇ ಆದಂತ ಪೇಮೆಂಟ್ ಇರುತ್ತೆ. ಅವ್ರು ಎಷ್ಟು ದಿನ ಮಾಡಿದ್ರು ಅಷ್ಟಕ್ಕೆ ಮಾತ್ರ. ಅಷ್ಟು ಈಸಿಯಾಗಿ ಪೇಮೆಂಟ್ ಯಾರಿಗೂ ಸಿಗಲ್ಲ. ಸೊ ಅವರ ಒಂದು ವಿಚಾರದಲ್ಲಿ ಹೀರೋ ಅಂತ ಮಾಡೋರಿಗೆ ಒಂದ್ ಸ್ವಲ್ಪ ಸೇಫರ್ ಇರುತ್ತೆ. ಅವನ್ ಚಟಕ್ಕೆ ಮತ್ತೊಂದಕ್ಕೆ ಖರ್ಚು ಮಾಡಿದ್ರೆ ನಮ್ಗೆ ಸಂಬಂಧ ಇಲ್ಲ. ಅವನ್ ಸೇವಿಂಗ್ಸ್ ಮಾಡ್ಕೋಬೇಕು ಆ ಟೈಮಲ್ಲಿ. ಯಾಕಂದ್ರೆ ನೆಕ್ಸ್ಟ್ ಪ್ರಾಜೆಕ್ಟ್ ಇಮಿಡಿಯೇಟ್ ಆಗಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಈ ಪ್ರಾಜೆಕ್ಟ್ ಎಷ್ಟು ದಿನ ಹೋಗುತ್ತೆ ಅಂತ ಗೊತ್ತಿಲ್ಲ. ನೀವು ನಂಬಲ್ಲ, 100 ದಿನಕ್ಕೆ, 50 ದಿನಕ್ಕೆ, 60 ದಿನಕ್ಕೆಲ್ಲ ವೈಂಡ್ ಅಪ್ ಆಗಿರೋ ಸೀರಿಯಲ್ಗಳಿದಾವೆ ನಮ್ಮ ಇಂಡಸ್ಟ್ರಿಯಲ್ಲಿ.